ಎಷ್ಟು ಅಜ್ಜಪಾಡಿ ಚೂರು ಚೇಂಜ್ ಇಲ್ಲ ನೋಡಿದ ನಿನ್ನ ವಯಸ್ಸಂದ್ರೆ ನಾನು ಸೇಮ್ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ನಾವು ಕೂಡ ಆರಾಮದ್ವಿ ನೋಡ್ರಿ. ನಾವು ಬಂದೀವ್ರಿ ಈಗ ಬೀಗರ ಮನೆಗೆ. ಆಮೇಲೆ ನಮ್ಮ ಫ್ಯಾಮಿಲಿ ಐತಲ್ರಿ, ಕರ್ಕೊಂಡು ಹೋಗ್ಬೇಕಂತ ಬಂದೀವಿ. ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ಅಂತ ನೋಡ್ಕೊಂಬರ್ನ. ಸ್ಕಿಪ್ ಮಾಡ್ದ ಲಾಗನ್ನು ಪೂರ್ತಿಯಾಗಿ ನೋಡ್ರಿ. ಹೊಸ ಹೊಸ ವಿಷಯಗಳು ಹೊಸ ಊರೊಳಗೆ ತೋರಿಸ್ತಾ ಇರ್ತೀವಿ. ಹಾಗೆ ಎಲ್ಲರೂ ಕೂಡ ಒಂದು ಸೆಕೆಂಡ್ ಹ್ಯಾಪಿ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆಲ್ಲರಿಗೂ ನಮ್ಮ ಕಡೆಯಿಂದ. ಕಾಮನ ಬಿಲ್ಲಿಂದ ಬಣ್ಣಗಳ ಕದಿಯೋಣ. ಇಲ್ಲಿ ನೋಡ್ರಿ, ಈಗ ನಮ್ಮ ಮೊಯ್ನಿ ಅಂದ್ರೆ ನಮ್ಮ ಸೊಸಿ ದೊಡ್ಡ ಅಕ್ಕಾರ ಇವರು ಬೆಳಗ್ಗೆ ಕಾಮನ್ ಸುಟ್ರಲ್ರಿ. ಅವಾಗ ಅವರಪ್ಪ ಕಾಮನ್ ಬೆಂಕಿ ತೊಗೊಂಬಂದು ಎಲ್ಲರೂ ಮನೆ ಒಳಗೆ ಆ ಬೆಂಕಿ ಹಾಕಿ ಅವತ್ತು ಬ್ಯಾಳಿ ಕುದಿಯಕ್ಕೆ ಹಾಕಿ ಹೋಳಿಗೆ ಮಾಡುವ ಪದ್ಧತಿ ಎಲ್ಲ ಕಡೆ, ಹಳ್ಳಿ ಕಡೆ. ಇವರು ಕೂಡ ಹಂಗೆ ಬೆಂಕಿ ತೊಗೊಂಬಂದು ಆಮೇಲೆ ಮನೆ ಕಡಲೆ ಇರ್ತಾವಲ್ರಿ, ಹೊಸ ಕಡ್ಲೆ ಈ ವರ್ಷ ಬೆಳೆದಿರೋ ಕಡಲೆ ಹಾಕಿ ಹೊರಗಡೆ ರೋಡಲ್ಲೇ ಸುಡ್ತಾರೆ ಅವನ ಹಳ್ಳಿ ಒಳಗೆಲ್ಲ. ಅದೇ ಟೈಪ್ ನಮ್ಮ ಮಾವ ಕೂಡ ಬೆಂಕಿ ತೊಗೊಂಬಂದಿರಂತ ಈ ಥರ ಕಡಲೆ ಎಲ್ಲ ಸುಟ್ಟಾರು. ನಮ್ದು ಆ ಟೈಮ್ನೊಳಗೆ ಜೋರು ನಿದ್ದೆ ಇತ್ತು. ನಾವು ಮಾವನ ಮನೆಗೆ ಹೋದಾಗೆಲ್ಲ 9 ಗಂಟೆ ಎಲ್ಲ ಹೇಳೋದಿಲ್ಲ, ರೆಸ್ಟ್ ಆರಾಮ್ ಮಕ್ಕೊಂಡಿದ್ವಿ. ಇವ್ರು ಅವಾಗೆಲ್ಲ ಕ್ಲಿಪ್ ಎಲ್ಲ ಹಿಡಿದಾರು. ನಾವು ಆಮೇಲೆ 9 ಗಂಟೆಗೆ ಎದ್ದು ಚಹಾ ಅದು ಕುಡಿದ್ಮೇಲೆ ಅವಾಗ ಕೊಟ್ಟರು ಕಡ್ಲೆ ತಿನ್ನಕ್ಕೆ ಕೊಟ್ಟರು. ಒಂದೆರಡು ತಿಂದ್ವಿ. ಆಮೇಲೆ ಇದು ಅವಾಗ ರುಚಿ ಭಾಳ ಇತ್ತು ರೀ ಕಡ್ಲೆ. ಇದು ಈ ಥರ ಮನ್ಯಾಗ ಹುರಿದ್ರು ಕೂಡ ಈ ರುಚಿ ಅವಾಗ ಸಿಗೋಂಗಿಲ್ಲ. ವರ್ಷಕ್ಕೆ ಒಂದ್ಸಲ ನಾವು ಈ ಥರ ಹೋಳಿ ಒಳಗೆ ಆ ಬೆಂಕಿ ತಂದು ಹೊರಗಡೆ ಏನು ಸುಡ್ತೀವಲ್ರಿ ಕಟ್ಟಿಗೆ ಹಾಕಿ, ಅವಾಗ ಅದ್ರ ರುಚಿನೇ ಬೇರೆ ಇರ್ತೈತಿ. ಅದೇನೋ ಸ್ಪೆಷಲ್ ಏನೋ ಗೊತ್ತಿಲ್ಲ ರೀ, ಅವತ್ತಿನ ರುಚಿನೇ ಬೇರೆ ಇರ್ತೈತೆ ಅದು ಕಡಲೆ ಸುಟ್ಕೊಂಡು ತಿನ್ನೋದು. ಫಸ್ಟ್ ಬೆಳೆ ಎಲ್ಲ ಬರುತ್ತಲ್ರಿ ಕಡಲೆ ಬೆಳೆ, ಅವಾಗ ಒಂದಿಷ್ಟು ಕಡ್ಲೆ ಗಿಡದ ಸಮೇತ ಇರೋ ಕಡ್ಲಿನೆಲ್ಲ ತೆಗೆದು ಎತ್ತಿಟ್ಟಿರ್ತಾರೆ ರೀ. ಅದನ್ನು ಹೋಳಿನ ಸಲುವಾಗಿ ಹಳ್ಳಿ ಕಡೆ ಎಲ್ಲ ಗೊತ್ತಿರ್ತೈತಿ. ಇದು ಹೋಳಿ ಬುಡ್ಡಿ ಅಂತ ಹೇಳ್ತಾರೆ ಅದಕ್ಕೆ. ಹೋಳಿ ಕಡ್ಲಿ, ಹೋಳಿ ಬುಡ್ಡಿ ಅಂತೆಲ್ಲ ಹೇಳ್ತಾರು. ಇದನ್ನು ತಿಂದಾದ್ಮೇಲೆ ಆಮೇಲೆ ಹೋಳಿ ಬಣ್ಣ ಆಡಿ ಎಲ್ಲ ಮಧ್ಯಾಹ್ನ ಎಲ್ಲ ಬಂದಮೇಲೆ ಹೊಯ್ಕೊಂಡವ್ರ ಬಾಯಿಗೆ ಹೋಳಿಗೆ ತುಪ್ಪ ಅಂತೇಳಿ ಹೋಳಿಗೆ ಎಲ್ಲ ಅದು ಮಾಡಿ ತಿನ್ನೋ ಸಂಪ್ರದಾಯ ನಮ್ಮ ಉತ್ತರ ಕರ್ನಾಟಕ ಮಂದಿದು. ಹಿಂಗೆ ನೀವೆಲ್ಲ ಯಾರೆಲ್ಲ ಹೋಳಿ ಬುಡ್ಡಿನ ತಿಂದಿರಿ, ಹೋಳಿ ಎಲ್ಲ ಈ ಥರ ಸುಡ್ತೀರಿ ಹೋಳಿ ಬುಡ್ಡಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ಹೋದ ವರ್ಷ ಇವ್ರು ಇಲ್ಲೇ ಇದ್ರು ಅವಾಗ. ಈ ವರ್ಷ ಕೂಡ ಹೋಳಿನಾಗ ಇಲ್ಲೇ ಅದಾರ ರೀ, ಎಲ್ಲಿ ಹೋಗೋಕ್ಕಾಗಿಲ್ಲ ಸಲ ಟ್ರಿಪ್ನ. ಆಮೇಲೆ ಮತ್ತೆ ಯಾವುದೂ ಕ್ಲಿಪ್ ಹಿಡಿಯೋಕ್ಕಾಗಿಲ್ಲ ರೀ. ಮನೆ ತುಂಬ ಮಕ್ಕಳು ಗದ್ದಲ ಗಜ್ಜಿ ಬಿಜಿ ಇರ್ತೈತಿ. ಆಮೇಲೆ ಫ್ರೆಂಡ್ ಏನು ಸಣ್ಣಕ್ಕದಲ್ರಿ, ಆಕೆ ಜೊತೆ ಎಲ್ಲರದು ನಮ್ದು ಆಟ. ಮನ್ಯಾಗ ಒಂದು ಮಗು ಇದ್ರೆ ಬೇರೆ ಇರ್ತೈತೆ ಆ ಮನೆ. ಇಲ್ಲಿ ಏನಾಗೈತೆ ಅಂತಂದ್ರೆ, ನಮ್ಮ ಮಾವರ ತೆಂಗಿನ ಗಿಡದಿಲ್ಲ ರೀ ಮನೆ ಮುಂದೆ. ಆ ತೆಂಗಿನ ಗಿಡದೊಳಗೆ ಭಾಳ ಎಳ್ನೀರು ಅಂದ್ರೆ ಭಾಳ ಆಗಿದ್ವು. ಬಿಸಿಲು ಬೇರೆ ಭಾಳ ಇತ್ತು. ನಮ್ಮ ಮನೆ ಹೊತ್ತಿಗೆ ಎಳ್ನೀರು ಅಂದ್ರೆ ಭಾಳ ಇಷ್ಟ ಅಲ್ರಿ. ಹಾಗಾಗಿ ನಮ್ಮ ಮಾವರು ಅಲ್ಲೇ ಬಾಜು ಮನೆ ಕಡೆ ಒಂದು ಮಿಚಿನ್ ಕಿಸ್ಕೊಂಬಂದರು. ನಾವು ನಮ್ಮ ಮಾವ ಸೇರಿ ಒಂದು 10ರಿಂದ 15 ಒಂದು ಎಳ್ನೀರು ಇಳಿಸಿದ್ವಿ. ಆ ಎಳ್ನೀರೊಳಗೆ ಒಂದು ಎಳ್ನೀರು ಹೊಡೆದ್ರೆ ಒಂದು ಟೀ ಕುಡಿಯೋಷ್ಟು ಕಪ್ನಷ್ಟು ಎಳ್ನೀರು ಬರ್ತಿದ್ವು. ಅವು ಸಪ್ಪಗಿದ್ವು. ಒಟ್ಟಲ್ಲಿ ಎಳ್ನೀರು ಅಲ್ರಿ, ಅದನ್ನು ಎಂಜಾಯ್ ಮಾಡಾಕತ್ತಿದ್ವಿ ನಾವು. ಹಳ್ಳಿ ವಾತಾವರಣ ಎಲ್ಲ ಹೀಗೆಲ್ಲ ಇರ್ತೈತಿ. ಭಾಳ ಅಂದ್ರೆ ಭಾಳ ಖುಷಿ ಆಗ್ತೈತಿ. ಎಳ್ನೀರು ಇಡಿಸಿ ನಾವೇ ಅದನ್ನು ಒಡೆದು ನಮ್ಮ ಕೈಲಿ ನಾವು ಕುಡಿಯೋದು ಒಂಥರ ಮಜಾ. ಹಳ್ಳಿ ಲೈಫ ಬೇರೆ ರೀ. ಅದಕ್ಕೆ ನಾನು ಅವನ್ನ ಮನ್ಯಾಗ ಕಂಡಿನ ಇಟ್ಟಾರೆ ನಮ್ಮವ್ರು. ಯಾಕಂದ್ರೆ ವರ್ಷ ಅಷ್ಟು ಬರತ್ತವ್ರು. ಒಂದು 50ರಿಂದ 100 ಕಾಯಿ ಬಿಡತ್ತೈತೆ ಆ ಗಿಡ. ಮಸ್ತ್ ಅದಾರೆ. ಒಂದು 10 ವರ್ಷದ ಗಿಡ ಅದಾರೆ ಅದು. ಹಾಗಾಗಿ ಅದು ಯಾರು ಮೊನ್ನೆ ಅದನ್ನು ಕಡಿಯೋಕೆ ಯಾರು ಮನಸ್ಸು ಮಾಡಲ್ಲ. ಮಳೆ ಅಂತ ಮೊದಲೇ ಬೇಡ ಅಂತಂದ, ಮನೆ ಮುಂದೆ ಇದ್ದರೆ ಇರಲಿ ಅಂತೇಳಿ ಅದಕ್ಕೋಸ್ಕರ ಸಪ್ರೇಟ್ ಜಾಗ ಕೊಟ್ಟು ಅದನ್ನ ಉಳಿಸ್ಕೊಂಡಾರೆ. ನೋಡ್ತಿರ್ಬೋದು ನೀವು ಎಂತಿಂದಕ್ಕಾಗ್ಯವ ಅಂತೇಳಿ. ಅದಕ್ಕೆ ಅವ್ರು ಜಾಸ್ತಿ ಕೇರ್ ಮಾಡಲ್ರಿ. ಇನ್ನೂ ಜಾಸ್ತಿ ಅದು ಗೊಬ್ಬರ ಅದು ಕೇರ್ ಮಾಡಿದ್ರೆ ರುಚಿ ಆದ ಎಣ್ಣೆ ಸಿಗ್ತೋಕರೆ. ಅಷ್ಟು ಪ್ಲೇಸ್ ಇಲ್ಲ ಅಲ್ಲಿ. ಬಂದಿದ್ದ ದೇಶದೊಳಗೆ ಎಣ್ಣೆರಂತೂ ಕುಡಿತೀವಿ ನಾವು. ಈಗ ನೋಡ್ರಿ, ಇಲ್ಲಿ ನಮ್ಮ ಅವನ ಜೊತೆ ನಮ್ಮ ಪ್ರಾಣಿ ಆಟ ಆಡ್ಕೊಂತ ಮಕ್ಕೊಂಡಾಳ. ಬೆಳಕಿಗೆ ಹಾಕಿವಿ ಇಲ್ಲಿ. ಅಲ್ಲ ಪ್ರಾಣಿ, ಅಲ್ಲವ ಉಶ್ ಮಾಡ್ತಾಳ್ರಿ. ಈಗ ಸ್ವಲ್ಪ ಆಟ ಆಡಿಸಿ ಉಶ್ ಮಾಡಿ ಮತ್ತು ಮಕ್ಕೋತಾಳ. ಅಲ್ಲ ಸೆಕೆಂಡ್ ಡ್ಯೂಟಿ ಚಲೋ ಹೋಗತ್ತೆ ಬಂಗಾರಿ. ಇದು ಇಲ್ಲಿ ನಮ್ಮ ತೆಂಗಿನ ಗಿಡ ಐತಲ್ರಿ, ಅದ್ರನ್ನ ಕಾಯಿ ಇಷ್ಟೊತ್ತು ಇಳ್ವ್ಯಾರಿ ಇವರು. ನಮ್ಮಪ್ಪ ಯಜಮಾನ್ರು ಹುಡ್ರು ಇಷ್ಟು ಕಾಯಿ ಇಳ್ವ್ಯಾರ. ಏನು ನೋಡ್ತಿ ಹಾಂ ಬಂಗಾರಿ? ಏನು ನೋಡಾಕತ್ತಿ? ಬೊವ ಹುಡ್ಕೋ ಬೇಡ, ಇಲ್ಲಿ ಸಾಕ್ಬಿಡ. ಇದು ಅವ್ವಗೆ ಅಷ್ಟ ಕೊಡ್ರಿ. ಇಷ್ಟು ಇಳ್ವರಿ, ಒಂದಿಷ್ಟು ಹೊಡೆದಾರ, ಕುಡ್ಕೊತ ಕುಂತಾರ. ಅವು ಬಿಸಿಲಿಗೆಲ್ಲ ಹುಳಿ ಆಗ್ಬಿಟ್ಟವ್ರಿ ಟೇಸ್ಟ್. ಮತ್ತೆ ಎದಕ್ಕೆ ಹುಳಿ ಹಾಕವು? ಪೌಷ್ಟಿಕಾಂಶ ಕೇರ್ ಮಾಡಲ್ರಿ ಅವ್ರು. ನೋಡ್ರಲ್ಲ ಏನಿಲ್ಲ ಅದಕ್ಕೆ. ಹೊಸ ಎಳ್ಳೀರ ಅದ್ರ ರುಚಿ ಇಲ್ಲ ಅವು.
ಕೊಡು ಅಜ್ಜಿ ಕೊಡು. ಆಡಕ್ಕಿಲ್ಲ ಗಿಡಕ್ಕೆ ಮಗನ ನೀನು ನೆಗಡಿ ಜಾಸ್ತಿ ಮಾಡ್ಕೊ ನೀನು ಎಳೀರು ಕುಡ್ದು ಸಾಕ್ಬಿಡ್ರಿ ಅತಿ ನೀವು ಸುಚಿತ್ರಿ ಇರಲ್ಲ ಮರ ಕಿಸ್ ಮಾಡ್ಕೊಂಡು ನೋಡ್ರಿ ಚೂರು ಕೊಡ್ತಾರಲ್ಲ ಅವು ಮನು ಒಟ್ಟು ಟೇಸ್ಟ್ ಮಾಡ್ಯಾರ. ಅದೊಂದು ಅದಾವೇನು ಅದಾವಲ್ಲ ಇನ್ನು 7 ಅದ್ರ ಗಂಜಿ ಬೇಕಾದ್ರೆ 5 ಕಾಯಿ ಹೊಡೆದಾರ. ಗಂಜಿ ಐತಿ ಗಂಜಿ ಏನೋ ಸ್ವೀಟ್ ಇರ್ಬೇಕು ಅದು ಬಲ್ತಿದ್ ನೋಡಿ ದಪ್ಪ ಅದು ಒಣಗೈತಲ್ಲ ಒಣಗಿದ್ ಬೇಡ ಒಂದು ಯಾವುದೋ ಭಾಳ ಒಣಗಿತ್ತು ಒಂದು ಇನ್ನೊಂದು ತೊಂಬರೇ ಹುಡುಗ ಇರ್ಬೇಕು ನಾವು ಹೊಡ್ರಿ ಅದನ್ನ. ಹಿಂಗೆ ಹೊಡ್ದಾಗ ಹೋಗಿ ಒಣಗ್ತಾವ ಭಾರಿ ಹತ್ತಾವ ಒಲಿಗೆ. ಸರಿ ಸರಿ ಏಯ್ ನೆಕ್ಸ್ಟ್ ಎಳ್ನೀರು ಮಾರದ ನೆಕ್ಸ್ಟ್ ಬಿಸ್ನೆಸ್ ಎಳ್ನೀರು ಮಾರದ. ಹ್ಞೂ ನಿಮ್ಮ ಅಜ್ಜನ ತಾಟ್ ಐತಿ ಪಾರ್ಸಲ್ ಒಯ್ದು ಮಾರು. ಪಾರ್ಸಲ್ ಐತೆ ಅಂತ ಪಾರ್ಸಲ್ ಮಾಡಿ ಇಲ್ಲಿಂದ ತುಸ ಚಾರ್ಜ್ ಆಗುತ್ತೆ ಪಾರ್ಸಲ್ ಹಾಕಿದ್ರು ಅವ್ರು ಸಾರಿ ಬೇನೆ ಹೋಗ್ತಾರೆ ಅವ್ರು ಖರ್ಚಾಗತ್ತೆ. ಓ ಹಾಂ ಓ ಅಂಟಮಲ್ಲ ಐನೂರು ಬಾ ತಂಬೋಗು ಅದು ಐತೆ ನೋಡ್ರಿ ಫಸ್ಟ್ ಐತೇನ್ರಿ ಹಾಲು ತಗೊಂಡೆ. ಹಾಲು ಭಾಳ ಐತಲ್ಲ ಅದು. ಹಾಲು ಭಾಳ ಇರ್ತಾವ. ಹೌದನ? ಇಲ್ಲ ಕೊಬ್ಬರಿಗೆ ಇದಕ್ಕೆ ಹಾಲು ಕಡಿಮೆ ಇರ್ತಾವೆ ಭಾಳ ಅದು ನೋಡಂತರಿ. ಬೆಟ್ರ್ ಸೀನ್ ಅದಾವು ಅಷ್ಟು ಹುಳಿನೇ ಇಲ್ಲ ಅವು. ಕೊಬ್ಬರಿ ಬರ್ಬೇಕು ಬೇ ಕೊಬ್ಬರಿ ಬಂದ್ರೆ ರುಚಿ ಹಾಲು ಹೊಸ ರುಚಿ ಎಳೀರು ಕಾಕಿರ್ತಾವ. ಹೊಡಿ ಈಗ ನೋಡ್ರಿ ನಿನ್ನೆ ಹುಣ್ವಿ ಮಾಡಿವಿ ನಾವು. ನಿನ್ನೆ ಹೋಳಿಗೆ ಮಾಡಿದ್ವಲ್ರಿ, ಹುಣಗ್ ಉಳ್ದಿತ್ತು. ಹಾಗಿಂದ ಸ್ವಲ್ಪ ಹಿಟ್ಟು ನಾದಿ ಕರಿಗಡುಬು ಕರ್ದೀವಿ. ಈಗ ಜಸ್ಟ್ ಮುಗಿದು ಇಷ್ಟು ಉಳ್ದಿತ್ರಿ ಅದು. ಸ್ವಲ್ಪ ಹಿಟ್ಟು ಉಳಿತು, ಹಂಗೆ ಅದ್ರಾಗ ಸ್ವಲ್ಪ ಪೂರಿ ಲಟ್ಟಿಸಿ ಕರೆದ್ವಿ. ಮನ್ವಿತಿಗೆ ಸಜ್ಕ ಆಗೈತಿ. ನಿನ್ನೆದು ಎಲ್ಲ ಅಡುಗೆನ ಹಾಗೆ ಐತ್ರಿ ನೋಡ್ರಲ್ಲಿ ತೋರಿಸ್ತೀವಿ. ನೀನು ರಾತ್ರಿದು ಬಜ್ಜಿ, ಅನ್ನ, ಕಟ್ಟಿನ ಸಾರು, ಬದ್ನಿಕಾಯಿ ಪಲ್ಯ, ಹೋಳ್ಗೆ ಪ್ರತಿಯೊಂದು ಐತ್ರಿ ನೀನು ಮಾಡಿದ ಅಡುಗೆ. ಹಾಗಾಗಿ ಈಗ ಅವನಿಗಷ್ಟೇ ಬಿಸಿ ಸ್ವಲ್ಪ ಸಜ್ಕ ಮಾಡಿದೆ. ನೀವು ಇಷ್ಟು ಕರೆದೀವಿ. ಚೆನ್ನಾಗೈತೆ ಮುಂಜಾನೆ ಇದು ಹಾಕ ಸ್ಟಾಕ್ ಅಡಿಗೆ. ಮುಂಜಾನೆ ಮಾಡಿದ ನಾಷ್ಟ ಗುರ್ತು ಐತ್ರಿ ಇನ್ನು. ನೀವು ಹೋಳಿಗೆ ಗಾಳಿ ಆಡಲಿ ಅಂತ ಈ ಬುಟ್ಟಿ ಮುಚ್ಚಿಟ್ಟಿರ್ತೀವಿ. ಎಲ್ಲ ಇಲ್ಲೇ ಅದಾವಲ್ಲ ಕಾಮನ್ ಸಟ್ಟಿದ್ದು ಬೆಂಕಿಲಿ ತಂದು ಕಡಲೆ ಸಟ್ಟಿರ್ತೀವಲ್ರಿ, ಆ ಕಡ್ಲಿ ಮುಂಚೆ ನೀವು ನಮ್ಮ ಅಪ್ಪ ನಮ್ಮ ತಮ್ಮ ಓದ್ತಿದ್ವು. ಹಾಕ್ಬೇಕಿನ ಜೋಳ ಒಟ್ಟು ಅಡಿಗೆ ಇಲ್ಲೇ ಐತೆ ನೋಡ್ರಿ. ಬಿಸಿ ಅನ್ನ ಒಂದು ಮಾಡಿ, ಇದು ಅನ್ನ ಇಷ್ಟು ಓದೈತಿ ರಾತ್ರಿ ಇದು. ಈಗ ಬಿಸಿ ಅನ್ನ ಮಾಡಿ ಬರೀ ಊಟ ಮಾಡೋಣ. ಈಗ ನೋಡ್ರಿ ಮಧ್ಯಾಹ್ನ 3 ಗಂಟೆ ಐತಿ. ಎಲ್ಲರೂ ಕೂತ್ಕೊಂಡು ಊಟ ಮಾಡಾಕತ್ತೀವಿ. ನಮ್ಮ ತಮ್ಮ ಒಬ್ಬ ಬಂದಲ್ಲಿ ಇವತ್ತು ಲೇಟ್ ಆತ, ಒಂದು ಬೇರೆ ಕೆಲಸ ಇತ್ತು. ದಿನ ಇಷ್ಟೊತ್ತಿಗೆ ಬಂದಿರ್ತಿದ್ದ, ಒಟ್ಟಿಗೆ ಹೊಂಟಿದ್ವಿ. ಮಕ್ಕ ನೋಡತ್ತಂದು ಪಟ ಹುಡ್ಕೊಡು. ಹಾಂ ಹೊಲ ಬಡ್ಸಂಡಿಗೆ ಹೊಸ ಡಬ್ಬಿ ಓಪನಿಂಗ್ ಅನೇ ಇವತ್ತು. 2 ಒಂದ್ರಾಗ ಏನೈತಿ? ಒಂದ್ರಾಗ ಹೋಳ್ಗೆ ಇಟ್ಟಿಯನ? ಹಾಕೋತೇನೆ. ಹೋಳಿಗೆ ಹಾಕ್ಲಿ ಕಡೆ ಬಾಕ್ಲಿ. ರಾತ್ರಿ ಮಾಡಿದ್ವು. ಊರು ಚೇಂಜ್ ಇಲ್ಲ ನೋಡಿದ. ನಿನ್ನ ವಯಸ್ಸನ್ನಂದ್ರೆ ನಾನು ಸೇಮ್ ಈಗ ಜ್ಯೋತಿ ಒಂದು, ನಾನೊಂದು, ನೀನೊಂದು. ಇನ್ನು ಅವರಿಬ್ಬರು ಸ್ವಲ್ಪ ಚೇಂಜ್ ಆಗ್ತಾರೆ.
ಇದ್ರು ಒಂದು ಅಕ್ಕ ಸ್ವಲ್ಪ ಹೋಳ್ತಾಳ ಅಪ್ಪನ ಸ್ವಲ್ಪ ತೆಳ್ಳಗೈತಿ ಹಿಂಗಿದೆ ಅಷ್ಟು ಚೂಪಿಲ್ಲ ಸಣ್ಣದೈತಿ ಚೂಪಿಲ್ಲ ಈಗ ನೋಡ್ರಿ ನಾವು ಎಲ್ಲಿಗೆ ಹೊಂಟಿವಿ ಅಂತಂದ್ರೆ ನಮ್ಮ ಮನ್ವಿತ್ಗೆ ಚೆಕಪ್ ಮಾಡ್ಸ್ಕೊಂಬರಕ್ಕೆ ಹೊಂಟಿವಿ ರೀ. ಎಲ್ಲ ಕ್ಲಿಯರ್ ಆಗೈತೋ ಇಲ್ಲ ಆರಾಮಾಗೈತೋ ಇಲ್ಲ ಇನ್ನೊಂದ್ಸಲ ಟೆಸ್ಟ್ ಮಾಡ್ಸ್ಕೊಂಬಂದ್ರಾತ ಅಂತೇಳಿ ನಮ್ಮ ಅತ್ತೆಯರು ಕರ್ಕೊಂಡು ಹೊಂಟಿದ್ದೀವಿ ರೀ. ಅವ್ರಿಗೂ ಸ್ವಲ್ಪ ಆರಾಮಿಲ್ಲ ರೀ, ಹಾಗಾಗಿ ಅವ್ರನ್ನ ತೋರಿಸ್ಕೊಂಡು ಮನ್ವಿತನ ತೋರಿಸ್ಕೊಂಡು ಬಂದ್ರಾತ ಅಂತೇಳಿ ನಾವು ಈಗ ಮುಂಡ್ರಿಗೆ ಹೊಂಟಿವಿ ನೋಡ್ರಿ ಬಸ್ ಒಳಗೆ. ಯಾಕಂದ್ರೆ 4 ದಿನ ಆತಲ್ಲ ರೀ ಬೈಕ್ನಲ್ಲಿ ಸರಿಯಾಗಲ್ಲ ಅಂತ ಹೇಳಿ. ಆಮೇಲೆ ಬೈಕ್ನ ಸ್ವಲ್ಪ ಬಿಜಿ ಇತ್ತು ರೀ, ಅದು ನಮ್ಮ ಹಾಲು ಹಿಂಡ್ಸಕ್ಕೆ ಅದು ಹೊಕ್ಕನಲ್ಲ ರೀ, ಹಾಲು ತುಂಬ್ಸಕ್ಕೆ. ಹಾಗಾಗಿ ನಾವು ಬಸ್ಸಿಗೆ ಈಗ ಮುಂಡ್ರಿಗೆ ಹೊಂಟಿವಿ ರೀ. ಮುಂಡ್ರಿಗೆ ಮಾರ್ಕೆಟ್ ತೋರಿಸ್ಕೊಂಬರ್ತೀನಿ ಬರ್ರಿ ನಿಮ್ಗೆ. ಬರೀ ಇಲ್ಲೇ ಬಾಗಲಕೋಟೆ ಮನೆ ಒಳಗಿಂದ ಸುದ್ದಿ ನೋಡೋದಾಗಿತ್ತು, ಸ್ವಲ್ಪ ಹೊರಗಡೆ ಹೋಗಿ ಬಂದ್ರತ ಅಂತೇಳಿ ಹೊಂಟಿ ನೋಡ್ರಿ. ಈಗ ಮತ್ತೆ ತೋರಿಸ್ಕೊಂಡ್ವಿ, ಶುಗರ್ ಚೆಕ್ ಮಾಡಿಸ್ಕೊಂಡ್ವಿ. ಈಗ ಮನ್ವಿತ್ಗೆ ಲಾಸ್ಟ್ ಚೆಕಪ್ ಐತ್ರಿ, ಅವತ್ತು ಚೆಕಪ್ ಮಾಡಿಸ್ಕೊಂಡು ಊರ ಕಡೆ ಹೋಗ್ಬೇಕಲ್ರಿ. ಹಾಗಾಗಿ ಇಲ್ಲಿ ಆಟೋ ಬೇರೆ ಸಿಗಲ್ಲ ರೀ, ನಡ್ಕೊಂತ ಅಡ್ಡಕೊಂತ ದವಾಖಾನೆ ಕಡೆ ಹೊಂಟೀವಿ. ಏನು ಬಂತು? ಇದು ಮುಂಡ್ರಿಗೆ ಸಿಟಿ ನೋಡ್ರಿ. ಏನಪ್ಪ? ಹಾಂ, ದವಾಖಾನೆ ಮೇಲೆ ಹೋಟೆಲ್ ಐತೆ. ಹಾಂ, ಇದು ಮುಂಡ್ರಿಗೆ ಸಿಟಿ ರೀ, ಒಳಗಡೆ ಅದೀವಿ ನೋಡಿ ಸರ್ಕಾರದ ದವಾಖಾನೆ ಕಡೆ. ನಾವು ಜ್ಯೂಸ್ ಕುಡಿಯೋಕೆ ಬಂದ್ವಿ, ಹಾಸ್ಪಿಟ್ಲಿಂದ ತೋರಿಸ್ಕೊಂಡ್ವಿ. ಸ್ಟ್ರಾಬೆರಿ ಬೇಕಂತ್ರಿ, ಸ್ಟ್ರಾಬೆರಿ. ಇನ್ನು ಊಟ ಅಂದ್ರೆ ಇದು ಬೇಡ, ಜ್ಯೂಸ್ ಅಂದ್ರೆ ಬೇಕಂತಾನು. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ವಿ, ಎಲ್ಲ ನಾರ್ಮಲ್ ಆಗಿದೆ ಅಂತ. ಈ ಜ್ಯೂಸ್ ಅಂಗಡಿಯಿಂದ ಫೇಮಸ್ ಆಗಿಬಿಟ್ರಿ ಅವ್ರು ಬಂದು ಇಲ್ಲಿ ಕಡೆ ನೋಡ್ರಿ ಅವ್ರ ಮಮ್ಮಿ ಶಿಲ್ಪ ಆ ಕಡೆ ಬಾಜು ಅಂಗಡಿ ಉಡುಪಿ ಹೋಟೆಲ್ ಒಳಗೆ ಟೀ ಕುಡಿಯಾಕತ್ತಾರೆ ರೀ. KT ನಮ್ಮ ಅಕ್ಕಾಗ ತೋರಿಸಿದ್ರಿ, ನಮ್ಮ ಅತ್ತೆಯರಿಗೂ. ಅವ್ರಿಗೆ ನಾರ್ಮಲ್ ಐತಿ ಶುಗರ್ ಈಗ, ಯಾಕಂದ್ರೆ ಕೆಲಸ ಮಾಡತ್ತಾರಲ್ಲ ಶುಗರ್ ಕಡಿಮೆ ಆಗೈತಿ. ಅವ್ರು ಸ್ವಲ್ಪ ನಡ ಹೇಳತ್ತೆ ಅಂತ ಹೇಳಿದ್ರು. ಅವ್ರದ್ದು ಹಾಸ್ಪಿಟ್ಲಿಂದ ಮುಗೀತು, ಇವಂದು ಮುಗೀತು. ಈಗ ಮನೆಗೆ ಹೊಂಟಿ ತಡ ನಾನು ಇಲ್ಲಿ ಕೆಲಸ ಬಂದಿದ್ದು. ಖಾಲಿ ಮಾಡಿದ್ವಿ, ಹೋಗಮ್ಮ. ಇಲ್ಲಿ 2 ಸಲ ಬಂದಿಪ್ಪ ಈಗ. ಕುಡಿದ್ರಿ? ಏನು ಕುಡಿದ್ರಿ? KT ಚಾ KT ಮಾಡಿಸ್ಬೇಕಿಲ್ಲ ಹೇಳಿ. ಹೋಗೋರೈತೆ ಸ್ವಲ್ಪ ಸಕ್ಕರೆ ಹಾಕ್ಸು. ಕಲರ್ ಹೆಂಗೈತಲ್ಲ ಮರ, ಚಾ ಕಲರ್ ಇಟ್ಟಂಗಿ ಕಲರ್ ಆಗೈತಿ. ಚಾ ಬಿಡಿ ಸರಿ ಇಲ್ಲ ಅದು. ಸಮಾಧಾನ ಆತ ಚಾ ಕುಡ್ದು ಮಗ ಜ್ಯೂಸ್ ಮಾತಾಡ್ಸ್ಕೊಂಡ್ರು ಅಕ್ಕಾರ ಆಂಧ್ರದಾರಂತವರು. ಮುಂಡ್ರಿಗೆ ಸರ್ಕಾರ ದವಾಖಾನೆ ಇದೆ, ಗೌರ್ಮೆಂಟ್ ದವಾಖಾನೆ. ನಮ್ಮ ತನ್ಮೆ ಹುಟ್ಟಿದೆ. ಈಗಿಲ್ರಿ ಇಲ್ಲಿ ಎಲ್ಲ ಡೆಲಿವರಿ ಮಾಡಿಸ್ಕೊಳಂಗಿಲ್ಲ ಇಲ್ಲೇ, ಯಾಕಂದ್ರೆ ಸ್ಪೆಷಲಿಟ್ಸ್ ಅಷ್ಟಿಲ್ಲ ಅಂತೇಳಿ ಗದಗ ಕಳಿಸ್ಕೊಡ್ತಾರೆ. ಗದಗ ಒಳಗೆ ಮಸ್ತ್ ಆಗ್ಯದ ಸರ್ಕಾರ ದವಾಖಾನೆ, ಎಲ್ಲ ಥರದ್ದು ಏನೋ ಮಸ್ತ್ ಅದ ಅಂತ ನಾನಂತೂ ಹೋಗಿಲ್ಲ. ಮೊನ್ನೆ ರೀಸೆಂಟಾಗಿ ಇವ್ರು ಅಕ್ಕ ಡೆಲಿವರಿ ಆಯ್ತಲ್ಲ ರೀ, ಅವ್ರು ಹೇಳಿದ್ರು ಲಾಕ್ಡೌನ್ನಾಗ ಇದೆಷ್ಟೋ ಜನಗಳಿಗೆ ಈ ಊರಲ್ಲಿ ಸುತ್ತಮುತ್ತ ಇರೋ ಹಳ್ಳಿಗಳಲ್ಲಿ ಭಾಳ ಜನಕ್ಕೆ ಅನುಕೂಲ ಆಗೈತೆ ರೀ. ಇಲ್ಲೆಲ್ಲ ಡೆಲಿವರಿ ಕೇಸ್ ಇಲ್ಲೇ ಬರ್ತಿದ್ರು ಲಾಕ್ಡೌನ್ ಒಳಗೆ. ಈಗ ಜನವಸತಿ ಭಾಳ ಕಡಿಮೆ ಆಗೈತಿ. ಅದು ಮಾರ್ಕೆಟ್ ರೀ, ನಮಗೆ ಕೆಲಸ ಐತೆ ಸ್ವಲ್ಪ ನೋಡ್ಕೊಂತ ಹೊಂಟಿ ಮಾರ್ಕೆಟ್ನಾಗ ಏನಾರ ತರಕಾರಿ ಅದು ತೊಗೊಂಡ್ರತ ಅಂಥೇಳಿ ವಾಕಿಂಗ್ ಆಗೈತೆ ರೀ. ನಮ್ಗೆ ಕೆಲಸನ ಮುಗಿತೆ ಅಂತೇಳಿ ನಮ್ಮ ತನ್ಮೆ ಹುಟ್ಟಿದವಾಗ ನೋಡ್ರಿ ಖುಷಿ ಆಗುತ್ತೆ. ಈಗ 5-6 ವರ್ಷ ಆಯ್ತು ರೀ. ಈಗ 6 ವರ್ಷದ ಹಿಂದ್ಗಡೆ ಸುದ್ದಿ 2020ರಾಗ ಅದು ಚಲೋ ಆಯ್ತು ನೋಡ್ರಿ. ಮುಂಡರಗೀತ ಕಾಯಿಪಲ್ಲೆ ಬಜಾರ್ ಇದು. ನಮ್ಮ ಬಾಗಲಕೋಟೆ 2 ಅಕ್ಕವು ಬೆಸ್ತರ. ಅದು ಡಿಸ್ಟ್ರಿಕ್ಟ್ ಇದೆ ಬೇರೆ, ಇಲ್ಲಿ ಸ್ವಲ್ಪ ಭಾಳ ಹಳ್ಳಿ ಜನ ಒಂದು ಬರ್ತಿದ್ರಿ. ಈಗ ಮತ್ತು ಹಳ್ಳಿ ಜನ ಅನ್ನೋಕ್ಕಿಂತ ಎಲ್ಲ ಹಳ್ಳಿ ಒಳಗೂ ವಾರ ಒಂದು ಮಾರ್ಕೆಟ್ ಹಾಕತ್ಬಿಟ್ಟವು. ಮೊದಲು ಇಲ್ಲೇ ಒಂದು 5-6 ವರ್ಷ ಕೆಳಗಡೆ ಬಂದಾಗ ಫುಲ್ ಗಿಜಿ ಅನ್ನೋದು. ಮತ್ತು ಈಗ ಹೊಳಿನೂ ಒಂದು ಐತಲ್ಲ ರೀ, ಸ್ವಲ್ಪ ಮಂದಿ ಕಡಿಮೆ ಅದಾರ ಅಂತ ಅನಿಸುತ್ತೆ. ಬಜಾರ್ ಹಾಗೈತೆ ನಿಮ್ಮ ಊರು ಬಜಾರ್. ನೀವು ಅಪ್ಪಾರ ಜೊತೆ ಬರ್ತಿದ್ದೆ ನಾವು. ಯಾರು ಮನ್ವಿತನ?
ಇದು ಅರ್ಬಿ ಅಂಗಡಿ ಮಾರ್ಕೆಟ್ ರೀ. ಮನುಗ ಚಪ್ಪಲ್ ಅಂದರೆ ಚಪ್ಪಲ್ ಕೊಡ್ಸ್ಕೊಂಡು ಡೈಲಿ ವೇರ್ ಇದ್ದಿದ್ದಿಲ್ಲ ಅವಂಗದವನ ತನುಗ ಇವ್ನು ಡೈಲಿ ವೇರ್ ಹಾಕಿದ್ವಲ್ಲ ಹಾಕೊಂಡು ನೋಡ್ತಾಳೆ ಜಾಸ್ತಿ ನೀವು ಮಸ್ತ್ ಬೇಜಾರು ಮಾಡೋರು ನಾವು ಹೊರಗೆ. ಅಯ್ಯೋ ಅವ್ರು ಹೇಳ್ತಾರೆ ನೀನು ಕೊಡ್ತೀರಿ ಹೇಳಿ ಬೈ. ಚಂಡಿ ಕರೆಕ್ಟ್ ಬರ್ತೀನಿ ಅಂತ ಹೇಳಿದ್ದಿಲ್ಲ 1:15 ಹಾಂ ಬಸ್ ಸ್ಟ್ಯಾಂಡ್ ಒಂದು ಫೋನ್ ಹಚ್ಚಿ ಅಂತೇಳಿ ಇವ್ನು ಅರ್ಬಿ ನೋಡು ನಮ್ಮ ಹುಡುಗಿದೆ ಬಂಗಾರಿ. ಇಲ್ಲಿ ನೋಡ್ರಿ ನಮ್ಮ ತನುಮನು ಒಂದು 15 ದಿವಸ ನನ್ನ ಜೊತೆ ಬಿಟ್ಟಿದ್ರಲ್ರಿ. ನಾ ಹೋದ ದಿವಸ ಕ್ಲಿಪ್ ಇದೆ ಆ್ಯಕ್ಚುಲಿ ನಾ ಇವತ್ತು ಹಾಕ್ಕೊಂಡಿದ್ದೀನಿ ದಿನ. ಏನಾಗಿತ್ತು ಅಂತಂದ್ರೆ ನಮ್ಮ ತನ್ಮಯ ಅಂತೂ ಫೋನಾಗ ಭಾಳ ಅಂದ್ರೆ ಭಾಳ ಜೀವ ತಿಂತಿದ್ದೆ ನನಗೆ. ವೀಡಿಯೋ ಕಾಲ್ ಒಳಗಂತೂ ಮಾಡ್ತಾನೆ ಇರ್ತಿದ್ದ. ನಾ ಹೋದ ತಕ್ಷಣ ನನಗಿಲ್ಲೇ ನಾನು ನಾಳೆ ಹೆಂಗೆ ಹೋಗ್ತೀನಿ ಇವತ್ತಂತ ಕಾಲ್ ಮಾಡಿದ್ದೆ ನಾನು ಬರ್ತೀನಿ ಅಂತೇಳಿ. ನಾನು ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಬರ್ತೀನಿ ಪಪ್ಪ ನೀನು ಅಂತ ಹೇಳಿದ್ದ. ಅಲ್ಲಿ ಹೋದ ತಕ್ಷಣ ನಾನು ಹೆಂಗಂದ್ರೆ ಆ ಥರ ಹೊರಗಡೆ ಓಡಿ ಬಂದು ಮುದ್ದು ಮಾಡೋದು ಆ ಥರ ಆ ಫೀಲ ಬೇರೆ ರೀ. ಎಷ್ಟೋ ದಿನಗಳ ಎಷ್ಟು ಬಿಟ್ಟಿದ್ದ ನಂಗೆ ನನ್ನ ಒಂದು 15 ದಿವಸ ಬಿಟ್ಟಿದ್ದಾರೆ ರೀ. ಒಂದು ಎಷ್ಟೋ ವರ್ಷಗಳ ಮೇಲೆ ಭೇಟಿಯಾಗಿ ಅನ್ನೋಂಗೆ ಥರ ನನಗೆ ಆ ಫೀಲ್ ನನಗೆ ನಮ್ಮ ತನ್ಮಯ ಕೊಟ್ಟ. ಆಮೇಲೆ ನೋಡ್ರಿ ಇಲ್ಲಿ ಹಳ್ಳಿ ವಾತಾವರಣ ಯಾಕೆ ಬಯಸ್ತೀವಿ ಅಂತಂದ್ರೆ ನಾವು ಅಲ್ಲಿ ನೋಡ್ತಿರಲ್ಲ ನೀವು ನಮ್ಮ ಬಾಗಲಕೋಟೆ ಒಳಗೆ ಏನಾಕೈತೆ ಅಂತಂದ್ರೆ ಮನೆ ಒಳಗೆ ಇರ್ತೀವಿ. ಹೊರಗಡೆ ಬಿಡೋಕ್ಕಾಗಲ್ಲ. ಹೊರಗಡೆ ಬಿಟ್ಟರೆ ಒಂದು ಸ್ವಲ್ಪ ಸ್ಲಮ್ ಅದ ನಿಮ್ಗೆ ಏರಿಯಾ ಏನಂತದ ಗೊತ್ತದ. ಆಮೇಲೆ ನಮ್ಮ ಮೇನ್ ರೋಡಿಗೆ ಮನೆ ಇರೋದ್ರಿಂದ ಹುಡುಗರನ್ನ ಆಡೋಕೆ ಬಿಡೋದು ಭಾಳ ಕಷ್ಟ ಆಗಿಬಿಡ್ತೈತೆ ರೀ ಇಲ್ಲೇ. ಹಾಗಾಗಿ ಇಲ್ಲಿ ಅವರು ಫುಲ್ ಫ್ರೀ ಆಗಿರ್ತಾರೆ. ಇಲ್ಲೇ ಇವ್ರು ರೀಸೆಂಟಾಗಿ ಬಂದಾಗ ಮನ್ವಿತಗೆ ಕಾಮಿನಿ ಬೇರೆ ಆಗಿತ್ತು. ತನಗೆ ಫುಲ್ ಜ್ವರ 1 ತಿಂಗಳಿಂದ ನಾವು ತನ್ಮಯಿಗೆ 1 ವಾರ ಅಡ್ಮಿಟ್ ಇದ್ವಿ. ಮತ್ತು ವಾಪಸ್ ಅವನಿಗೂ ಬಿಟ್ಟು ಜ್ವರ ಬರಾಕತ್ತಿದ್ವು. ಇಲ್ಲಿ ಬಂದಮೇಲೆ ಏನಾಗಿತ್ತು ಅಂತಂದ್ರೆ ನಮ್ಮ ತನೂ ಫುಲ್ ಆರಾಮದ. ಯಾಕಂದ್ರೆ ತನು ಅಲ್ಲಿ ಬಿಟ್ಟು ಅವ್ರ ಮಮ್ಮಿ ಬರೋದು ಹೋಗೋದು ಹಾಸ್ಪಿಟ್ಲಿಗೆ ತೋರಿಸ್ಕೊಳೋದಿದ್ದಲ್ಲ ರೀ ನಮ್ಮ ಮನ್ವಿತಿಗೆ. ಆ ವಾತಾವರಣಕ್ಕೆ ಹೊಂದ್ಕೊಂಡ್ರು ಅವರು. ಆಮೇಲೆ ಯಾವಾಗಲೂ ಅಲ್ಲಿ ಹೋದಾಗ ಆರಾಮಿರ್ತಾರೆ. ಬಟ್ ಊಟ ಮಾಡಲ್ಲ ರೀ ಅವರು ಸೊರಗ್ತಾರೆ ಅಲ್ಲಿ. ಬಟ್ ಆರಾಮಂತೂ ಇರ್ತಾರೆ ಊಟ ಮಾಡದೇ ಇರಲಿ. ಇದು ನಮ್ಮ ಕತೆ ರೀ ಹಳ್ಳಿ ವಾತಾವರಣ. ಇಲ್ಲಿ ಆಟ ಆಡೋದು ಮಕ್ಕಳ ಜೊತೆ. ಆಮೇಲೆ ಅಲ್ಲಿ ಅವ್ರ ಪ್ರೀತಿ ಇರ್ತಾನೆ. ಅಲ್ಲಿ ಒಟ್ಟಿಗೆ ಹೋದ್ರೆ ಅಲ್ಲಿ ಹುಡುಗರು ಇರ್ತಾರಲ್ಲ ರೀ. ಮಕ್ಕಳು ಹುಡುಗ್ರ ಜೊತೆ ಇದ್ದು ಬೆರ್ತ್ರನ ಅವ್ರಿಗೊಂಥರ ಮಜಾ. ಅವ್ರಿಗೂ ಅದು ಒಂದು ಎಂಜಾಯ್ಮೆಂಟ್ ಇರ್ತೈತಿ. ಇಲ್ಲಿ ನೋಡಿರಿ ನಮ್ಮ ಪ್ರಾಣಿ ಬಗ್ಗೆ ಎಷ್ಟು ಹೆದ್ರು ಕಡಿಮೆನ. ಈಗ ಮುದ್ದಿನ ಮಗು ಅದು ಈಗ ನಮ್ಮ ಅವ್ರ ಮನೆಯೊಳಗೆ ಮಗು ಮತ್ತು ಮಗು ಇದ್ರೆ ನಗು ಅಂತ ಹೇಳ್ಬೋದು. ಮನ್ಯಾಗ ಒಂದು ಮಗು ಐತಂದ್ರೆ ಆ ವಾತಾವರಣ ಬೇರೆ ಇರ್ತೈತಿ. ನಿಮಗೆಲ್ಲ ಗೊತ್ತಿರ್ತೈತಿ. ಎಷ್ಟು ಟೈಮ್ ಪಾಸ್ ಹೋಗಿದೆ ಗೊತ್ತಾಗಲ್ಲ ರೀ. ಇವ್ರು ಎಲ್ಲರೂ ಅವ್ರ ಮುಂದೆ ಸಣ್ಣ ಮಕ್ಕಳಾಗಲಿ ದೊಡ್ಡರಾಗಲಿ ಎಲ್ಲರೂ ಅವ್ರ ಮುಂದೆ ಮೀಟಿಂಗ್ ಮಾಡ್ಕೊಂಡು ಕುಂತ್ಬಿಡ್ತಾಳೆ. ಆಕಿನ ಸ್ಮೈಲ್ ಮಾಡಲಿ, ಆಕೆ ಏನಾರ ಒಂಚೂರು ಜಾಸ್ತಿ ಅಳಲಿ, ಅವ್ರನ್ನ ಬರೀ ಆಕಿನ ಕಾಳಜಿ ಮಾಡೋದು. ಆಮೇಲೆ ಇಲ್ಲಿ ನೋಡಿರಿ ನಮ್ಮ ತನು ಮತ್ತು ನಮ್ಮ ಪ್ರೀತೂರಿವ ನಮ್ಮ ಶಿಲ್ಪಾರ ಅಕ್ಕನ ಮಗ ಈಗ ಡೆಲಿವರಿ ಆಗೈತಲ್ಲ ರೀ. ಇವ್ರ ತಂಗಿ ಇರೋದು ಈಗ ಪ್ರೀತೂರ ತಂಗಿ ಪ್ರಾಣಿ. ಇವ್ರು ನೋಡ್ರಿ ಹೊರಗಡೆ ಹೆಂಗೆ ಆಟಾಡಕತ್ತಾರು. ಅಲ್ಲೇ ತೆಂಗಿನ ಗಿಡದ ಗೆರೆ ಇದೆ. ನಮ್ಮ ಬಾಲ್ಯ ನೆನಪುಗಳು ನನಗೆ ಒಂದು ಸಲ ನೆನಪಾದವು. ಈ ಥರ ಹೊರಗೆ ಆಟ ಆಡೋದು ಹೊಸ ವಿಷಯಗಳು ಹೊಸ ಆಟಗಳು ಅವ್ರಿಗೆ ಅಲ್ಲಿ ಸಿಗ್ತಾವೆ. ಅವ್ರು 3 ಮಂದಿ ಅವರು ಚಿಲ್ಲರೆ ₹1 ₹2 ಕೊಡಲಿ ಅವ್ರಿಗೆ ಎಷ್ಟು ಖುಷಿ. ಒಂದು ಕಡ್ಡಿ ಪಟ್ನ ₹5 ₹500 ಗಟ್ಟಲೆ ಖರ್ಚು ಮಾಡ್ತೀವಿ. ಆಮೇಲೆ ₹50 ಐಸ್ ಕ್ರೀಮ್ ಕೊಡಿಸ್ತೀವಿ, ₹20 ಚಾಕ್ಲೇಟ್ ಕೊಡಿಸ್ತೀವಿ ಅಂದ್ರೂ ಕೂಡ ಇಂಥ ಪ್ರೀತಿಯಲ್ಲಿ ನಮಗೆ ಅವ್ರಿಗೆ ಕೊಡೋಕ್ಕಾಗಲ್ಲ. ಇಲ್ಲಿ ನೋಡ್ರಿ ಅವ್ರು ಏನಾಗಿತ್ತು ಅಂತಂದ್ರೆ ಅವ್ರ ಅಜ್ಜಿ ಒಂದು ಸುಣ್ಣ ಪ್ಯಾಕೆಟ್ ಖಾಲಿ ಆಗಿತ್ತು. ಸುಣ್ಣ ಪ್ಯಾಕೆಟ್ ತೊಗೊಂಬರ್ರಿ ಅಂತ ಹೇಳಿ ಎಲ್ಲಿ ಮತ್ತು ಸುಣ್ಣ ಥರ ಕಳಿಸ್ತಾಡ್ರಿ ನಮ್ಮ ಅಕ್ಕ ಅಂದ್ರೆ ಅತ್ತಿ. ಅವ್ರು ಹೋಗಕ್ಕೆ ನೋಡ್ರಿ ಎಷ್ಟು ಚಂದ ಬೆನ್ನು ಹತ್ತಾಕತ್ತಾರ ಅವರು. ಅದೊಂಥರ ಮಜಾನ ಬೇರೆ ರೀ ಅವ್ರಿಗೆ. ಅವ್ರು ಇದನ್ನೆಲ್ಲ ಅಷ್ಟು ಮಿಸ್ ಮಾಡ್ಕೊತಾರೋ. ಆ್ಯಕ್ಚುಲಿ ಸೂಟಿ ಹೋಗೋದಿತ್ತು ಅದು ಈಗ ಏಪ್ರಿಲಿಗೆಲ್ಲ ಅಲ್ಲೇ ಹೋಗೋದಿತ್ತು. ನಮ್ಮ ಅನ್ವಿತೆಗೆ ಅಚಾನಕ್ಕಾಗಿ ಆರಾಮಿಲ್ಲದಿರೋ ಕಾರಣದಿಂದ ನಾವು ಹೋದ್ರಿ ಇವರು. ಮತ್ತು ಈ ಕಾರಣಕ್ಕೋಸ್ಕರ ಶಿಲ್ಪ ನಮಗಿಲ್ಲಿ ಸಿಟಿನೇ ಬೇಡ ಅನ್ಸ್ಬಿಡುತ್ತೆ ರೀ. ಈಗ ಮೊದಲು ಪ್ಯಾಟಿ ಅಂತಂದ್ರೆ ಇಲ್ಲಿ ಬಾಗಲಕೋಟೆ ಅಂದ್ರೆ ಅಷ್ಟು ಒಂಚೂರು ಬಿಟ್ಟು ಕೊಡ್ತಿರಕ್ಕಿಲ್ಲ. ನನ್ನ ಸ್ವಂತ ಮನೆ ನಾ ಕಟ್ಸಿದ ಮನೆ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊತಿದ್ಲು. ಈ ಥರ ಕಿರಿಕಿರಿ ಆಮೇಲೆ ಈ ಥರ ಹುಡುಗರಿಗೆ ಜಡ್ ಬಗ್ಗೆ ಕಾಡೋದ್ರಿಂದ ಆಗಲಿ ಆಕೆಗೆ ಅಂತ ಬೇಸತ್ತು ಬಿಡುತ್ತೆ. ಹಾಗಾಗಿ ನಾನು ಊರಿಗೆ ಬರೋಲ್ಲ ಅಂತ ಹೇಳಿ ಲಾಸ್ಟ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ನನಗೆ. ಈ ಕಾರಣಕ್ಕೋಸ್ಕರ ಆಕೆ ನನಗೆ ಹಂಗೆ ಹೇಳಿದ್ಲು. ಬಟ್ ಬಿಡೋಕ್ಕಾಗಲ್ಲಲ್ರಿ. ಅದು ಸ್ವಂತ ಊರಿದ್ದಾಗ ಆಕೆ ಅಲ್ಲೇ ಬಿಡ್ತೀನಿ ಅಂದ್ರೂ ಕೂಡ ನನ್ನ ಪರಿಸ್ಥಿತಿ ಏನು ರೀ. ಇಲ್ಲೆಲ್ಲ ಏನೊಂದು ಕಷ್ಟಪಟ್ಟು ಒಂದು ಆಸ್ತಿ ಮಾಡ್ಕೊಂಡ್ರಿ ಇದನ್ನು ಬಿಡೋಕ್ಕಾಗಲ್ಲ. ಹಾಗಾಗಿ ಅನುಕೂಲ ಬಂದಾಗ ಸ್ವಲ್ಪ ದಿವ್ಸ ಬಂದು ಇಲ್ಲಿ ಇರಾಕತ್ತ. ಇದೊಂದು ವರ್ಷ ಮೊದಲು ಶಾಲೆ ಮುಗಿಸೋಣ ಅಂತೇಳಿ ಪೆಂಡಿಂಗಲ್ಲಿ ಇಟ್ಟಿವ್ರಿ. ಈಗ ಈ ವರ್ಷ ಸ್ಕೂಲ್ ಮುಗಿಲಿ ಮುಂದೆ ಹೇಳ್ತೀವಿ. ಇಲ್ಲಿ ಇರ್ತೀವೋ ಅಲ್ಲಿರ್ತೀವೋ ಗೊತ್ತಿಲ್ಲ. ನನಗಂತೂ ಸಾಕಾಗಿಬಿಟ್ಟದೆ ಕಿರಿಕಿರಿ. ಏನೋ ಯಾವುದೋ ಒಂದು ನಿರ್ಧಾರ ಮಾಡಿಲ್ಲ. ಸ್ಕೂಲ್ ಈಗ ಎನ್ವಲ್ ಎಕ್ಸಾಮ್ ಮುಗಿತಾವಲ್ಲ ರೀ ನಮ್ಮ ತರುಣು. ಆ್ಯಕ್ಚುಲಿ ನಮ್ಮ ಮನ್ವಿತಿನ ಎಕ್ಸಾಮ್ ಅದೇವಿ ಈಗ. ಅವನಿಗೋಸ್ಕರ ನಾವು ಹೋಗಬೇಕೀಗ. ನಾಳೆ ಊರಿಗೆ ಹೋಗ್ತೀವಿ. ಇಲ್ಲೇ ನಮ್ಮ ಮಳೆ ನೋಡ್ರಿ ನಮ್ಮ ಪ್ರಣಿ ಆ ಹುಡುಗಿ ಇಷ್ಟು ಹಚ್ಕೊಂಡ್ಬಿಟ್ಟೇನಂದ್ರೆ ಅವ ಒಂದು ಸ್ವಂತ ಮಗಳನ್ನ ಥರ ಭಾಳ ಪ್ರೀತಿ ಮಾಡ್ತಾನೆ ರೀ. ಸಣ್ಣ ಮಕ್ಕಳು ಈ ಅವಿ ಒಬ್ಬಕ್ಕೆ ಅಷ್ಟೇ ಅಲ್ರಿ ನಮ್ಮ ಪ್ರಣಿ ಅಷ್ಟೇ ಅಲ್ಲ. ನಮ್ಮ ಯಾವ್ದೋ ಮಕ್ಕಳು ಎಷ್ಟು ಜನನ ಎಲ್ಲರೂ ಬೆಳೆಸ್ಯಾನಲ್ಲ ಹುಡುಗರು ಭಾಳ ಜೀವ ಅದೇನ್ರಿ ಅವ.
ನೋಡಿದ್ರಲ್ಲ ಅವ ಯಾವ ಥರ ಮಾಡ್ತಾನೆ ಅಂತ ನಮ್ಮ ಮಕ್ಕಳಿಗೆ ಹಂಗೆ ಭಾಳ ಅಂದ್ರೆ ಭಾಳ ಜೀವ ಮಾಡ್ತಾನೆ ರೀ. ಆಮೇಲೆ ಇವ್ರು ನೋಡ್ರಿ, ಇವ್ರು 3 ಜನ ಒಟ್ಟಾಗಿ ಅಲ್ಲಿ ಭಾಳ ಮಸ್ತ್ ಮಜಾ ಮಾಡ್ತಾರೆ, ಆಟ ಆಡ್ತಾರೆ. ಅವನು ಪ್ರೀತು ಒಬ್ಬನೇ ಆಗಿಬಿಟ್ಟಿರ್ತಾನೆ ಅಲ್ಲಿ. ಇವ್ರು ಹೋದ್ಮೇಲೆ ಇವ್ರ ಜೊತೆ ಡ್ಯಾನ್ಸ್ ಆಗಿರ್ಬೋದು, ಆಟ ಆಗಿರ್ಬೋದು, ಸ್ಕೂಲಿಂದ ಬರೋಣ ಇವ್ರ ಜೊತೆ ಇದು ಟೈಮ್ ಸ್ಪೆಂಡ್ ಮಾಡ್ತಾನೆ ರೀ. ಹೀಗಾಗಿ ನಾವು ಅಲ್ಲಿ ಹಳ್ಳಿ ಇಷ್ಟಪಡ್ತಾಳೆ ಶಿಲ್ಪ. ಹಾಗಾಗಿ ನೋಡೋಣ ಈ ವರ್ಷ ಏನಾಗುತ್ತೆ ಅಂತ. ಈ ವರ್ಷದಂತೆ ಹಿಂಗೆ ಐತಿ. ಇದ್ರ ಸಂಬಂಧ ನಮ್ಮದು ಮನೆ ಜಗಳ ಆಗಿತ್ತು. ನೀವು ಮನೆಯೆಲ್ಲ ಇಡೋಣ ಗೊತ್ತಾಗಿರ್ತೈತಿ ಈ ವಿಷಯವಾಗಿ. ಅಂದ್ಕೊಂಡಿರಲಿಲ್ಲ ನಮ್ಗೆ ಇಷ್ಟು ಬೇಕು ಹಿಂಗಾಗುತ್ತೆ ಅಂತೇಳಿ. ನೋಡೋಣ ಇಲ್ಲಿ ಇರಬೇಕಾಗತ್ತೆ ಅಥವಾ ಗದಗ ಬಾಗಲಕೋಟೆ ಅಂತ ಡಿಸೈಡ್ ಆಗಿಲ್ಲ. ಇದೊಂದು ವರ್ಷ ಸ್ಕೂಲ್ ಮುಗೀಲಿ, ಹೋಟೆಲ್ ಗಂಡ ಹೆಂಡತಿ ರಾಜ ಆದ್ರಿ. ನಮ್ಮ ಅತ್ತೆಯವ್ರು ನಮ್ಗಿಬ್ರಿಗೂ ಬೈದು ಬುದ್ಧಿ ಹೇಳಿ ಇಬ್ಬರು ತಪ್ಪುಗಳನ್ನ ನಮ್ಗೆ ಅರ್ಥ ಮಾಡಿಸಿ ಹೋಟೆಲ್ ಹೊಂದಿಗೆ ಮಾಡಿ ಕಳ್ಸಕತ್ತರು. ನಾಳೆ ಊರಿಗೆ ಹೋಗ್ಬೇಕ್ರಿ. ಮತ್ತು ನಾವು ಬಾಗಲಕೋಟೆ ಹೋದ್ಮೇಲೆ ಸಿಗ್ತೀವಿ ರೀ. ಎಲ್ಲ ಇಷ್ಟ ಆದರೆ ಸೇರ್ ಕಮೆಂಟ್ ಮಾಡಿರಿ. ಆಮೇಲೆ ಎಷ್ಟೋ ಕಮೆಂಟ್ಗೂ ನಾವು ರಿಪ್ಲೈ ಕೊಡೋಕೆ ಆಗಿಲ್ಲ. ನೆಕ್ಸ್ಟ್ ವಿಡಿಯೋ ಒಳಗೆ ನಾವು ರಿಪ್ಲೈ ಕೊಡದೆ ಮಾಡ್ತೀವಿ ರೀ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೀಳ್ತಿರಲೇ ಬಿಡಿಸ ಮಾಡ್ತಿತ್ತು.